ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಲೈಫ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ. ಅದರ ಜೊತೆಗೆ ಮನುಷ್ಯನ ಮಾನಸಿಕ ದೈಹಿಕ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಎಲ್ಲರನ್ನ ಕಾಡ್ತಾ ಇರೋ ಸಮಸ್ಯೆ ಸಂಧಿವಾತ ಅಂದರೆ ಜಾಯಿಂಟ್ಸ್ ಪೇನ್. ಇದು ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ಇದಕ್ಕೆ ಪರಿಹಾರ ಇಲ್ವಾ, ಹೀಗೆ ಹಲವಾರು ಪ್ರಶ್ನೆಗಳು ಹುಟ್ಕೊಂಡಿವೆ. ಹಾಗಾದರೆ ಈ ಸಂಧಿವಾತ ಅಂದರೆ ಏನು, ಯಾವ ರೀತಿ ಸಮಸ್ಯೆ ಇದನ್ನು ಕಾಡುತ್ತೆ, ಇದಕ್ಕೆ ಪರಿಹಾರ ಯಾವ ರೀತಿ ಇದೆ, ಈ ಎಲ್ಲ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚೆ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಸಂಧಿವಾತದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನದಲ್ಲಿ ಇದೊಂದು ಸಂಧಿವಾತ ಅಂದರೆ ತುಂಬ ದೊಡ್ಡ ಸಮಸ್ಯೆ, ಎಲ್ಲರನ್ನೂ ಕಾಡುವಂತಹ ಸಮಸ್ಯೆ. ಈ ಸಂಧಿವಾತ ಅಂದ್ರೇನು ಮತ್ತು ಯಾವ ಏಜಲ್ಲಿ ಇದು ಪರ್ಟಿಕ್ಯುಲರ್ ಆಗಿ ಕಾಣಿಸ್ಕೊಡುತ್ತೆ? ಸಾಮಾನ್ಯ ಇವತ್ತು 40 ವರ್ಷದ ನಂತರದವರಿಗೆ ಏನಾದರೂ ಆರಾಮಾಗಿ ನಡೀತಾ ಇದ್ದಾರೆ ಅಂತಂದರೆ ಸಾಮಾನ್ಯ ಕೇಳೋ ಪ್ರಶ್ನೆ ಆಗಿಬಿಟ್ಟಿದೆ. ಏನು ನೋವು ಏನಿಲ್ವಾ, ಚೆನ್ನಾಗಿ ನಡೀತೀರಾ, ಪರವಾಗಿಲ್ವಾ ಅಂತಂದರೆ ಅಷ್ಟು ಕಾಮನ್ ಇವತ್ತು. ಒಂದು ಸಂಧಿವಾತ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಅದೊಂಥರ ಒಂದು ಆಜನ್ಮ ಸಿದ್ಧ ಹಕ್ಕು ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿದೆ. ಯಾಕೆ? ಒಂದು ಫುಡ್ ಹ್ಯಾಬಿಟ್ಸ್ಗಳು ಬದಲಾಗಿದೆ, ಟೆನ್ಷನ್ ಜೀವನ ಜಾಸ್ತಿ ಆಗಿದೆ, ರೆಸ್ಟ್ ಅನ್ನುವಂಥದ್ದು ಕಡಿಮೆ ಆಗಿಬಿಟ್ಟಿದೆ. ಅದರೊಳಗೂ ರೆಸ್ಟ್ ಇದ್ರೂ ಸಮೇತ ಸರಿಯಾದ ವ್ಯವಸ್ಥೆಯ ಒಂದು ರೆಸ್ಟ್ ಅಂತ ಇಲ್ಲ. ಆಹಾರ ವಿಹಾರ ಎರಡೂ ವ್ಯತ್ಯಾಸವಾಗಿರೋದ್ರಿಂದ ಇದು ಸಂಧಿವಾತ ಅನ್ನುವಂಥದ್ದು ಎಲ್ಲರಿಗೂ ಬರ್ತಕ್ಕಂಥ ಕಾಯಿಲೆಗಳಾಗಿದೆ. ಸುಮಾರು ಒಂದು 100 ಜನರಲ್ಲಿ ಒಂದು 65 ಜನರಲ್ಲಿ ಇವತ್ತಿನ ದಿವಸ ಸಂಧಿ ನೋವುಗಳು, ಕೀಲು ನೋವುಗಳು ಇರ್ತಕ್ಕಂಥ ಸರ್ವೇಸಾಮಾನ್ಯ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಒಂದು ವಾತ ಅಂತೇಳಿ ಆಯುರ್ವೇದ ಹೇಳುತ್ತೆ, ಮತ್ತು ನಮ್ಮ ಆಹಾರ ವಿಹಾರಗಳಲ್ಲಿ ಆಗ್ತಕ್ಕಂಥ ಕೊರತೆಗಳು. ಒಂದು ಆಹಾರದಲ್ಲಿ ಅಂತಂದರೆ ವಿಟಮಿನ್ಗಳ ಕೊರತೆ ಆಗಿರ್ಬೋದು, ಕ್ಯಾಲ್ಸಿಯಂನ ಕೊರತೆ ಆಗಿರ್ಬೋದು, ಆಮೇಲೆ ನೀರಿನಲ್ಲಿ ಇರಬಹುದಂಥ ದೋಷಗಳಾಗಿರ್ಬೋದು, ಮತ್ತು ವಿಹಾರಕ್ಕೆ ಹೋಲಿಸ್ಕೊಂಡ್ರೆ ಈ ವೆದರಿನ ಕೆಲವೊಂದು ಯಾವುದೋ ಸಂದರ್ಭದಲ್ಲಿ ಬೇಸಿಗೆಗಾಲದಲ್ಲಿ ಮಳೆ ಬರ್ತಕ್ಕಂಥದ್ದು, ಮಳೆಗಾಲದಲ್ಲಿ ಚಳಿ ಇರುವಂಥದ್ದು, ಏನೇನೋ ಆಗ್ತಾಯಿದೆ. ಇವತ್ತಿನ ದಿವಸಗಳಲ್ಲಿ ಒಂದು ಇಂಥ ದಿವಸದಲ್ಲೇ ಮಳೆ ಬರಬೇಕು ಅನ್ನೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿದೆ. ಒಂದು ಈ ರೀತಿಯಂಥ ವಿಹಾರದ ವ್ಯತ್ಯಾಸಗಳು, ಅಥವಾ ಎಲ್ಲೆಲ್ಲೋ ಪ್ರಯಾಣಗಳು ಮಾಡ್ತಕ್ಕಂಥದ್ದು, ಅತಿಯಾಗಿ ಪ್ರಯಾಣ ಮಾಡ್ತಕ್ಕಂಥದ್ದು, ಹಾಗೆ ಹೆಚ್ಚಿಗೆ ನಿಂತೇ ಕೆಲಸ ಮಾಡ್ತಕ್ಕಂಥದ್ದು, ತೂಕ ಜಾಸ್ತಿ ಆಗ್ತಕ್ಕಂಥ, ದೇಹದ ತೂಕ ಜಾಸ್ತಿ ಆಗಿಬಿಟ್ಟು ಶೂಲ ಬರ್ತಕ್ಕಂಥ, ಸಂಧಿಗಳಿಗೆ ನೋವು ಬರ್ತಕ್ಕಂಥದ್ದು, ಅದು ಅಲ್ಲದೆ ಮತ್ತು ವಾತಜ ಆಹಾರಗಳನ್ನು ಜಾಸ್ತಿಯಾಗಿ ಸೇವನೆ ಮಾಡ್ತಕ್ಕಂಥದ್ದು. ಈ ವಾತಜ ಆಹಾರಗಳು ಅಂತಂದರೆ ಏನು? ಈ ಕಾಳು, ಬೇಳೆ, ತೊಗರಿಬೇಳೆನೂ ಸಮೇತ ವಾತವನ್ನು ಜಾಸ್ತಿ ಮಾಡ್ತಕ್ಕಂಥದ್ದಿದೆ. ಆಲೂಗಡ್ಡೆ ಇತ್ಯಾದಿ ಆಹಾರಗಳನ್ನು ಯಾವುದು ವಾತವನ್ನು ಜಾಸ್ತಿ ಮಾಡುತ್ತೋ ಅಂಥ ಆಹಾರಗಳನ್ನು ತಿಂತಕ್ಕಂಥದ್ದು. ಎಲ್ಲೋ ಒಂದು ಕೆಲವು ಭಾಗದಲ್ಲಿ ವಂಶಪಾರಂಪರ್ಯವಾಗಿ ಈ ವಾತದ ಲಕ್ಷಣ ಇದ್ದಂಥವರಲ್ಲಿ ಸಾಮಾನ್ಯವಾಗಿ ವಾತ ನೋವು ಬರ್ತಕ್ಕಂಥದ್ದು ಸರ್ವೇಸಾಮಾನ್ಯ. ಇನ್ನು ವ್ಯಾಯಾಮವೇ ಮಾಡದೇ ಇರತಕ್ಕಂಥವರಲ್ಲೂ ಸಹ ಈ ಸಂಧಿಶೂಲ ಅನ್ನುವಂಥದ್ದು ಬರುತ್ತೆ. ಕೀಲು ಅನ್ನುವಂಥದ್ದು ನಮ್ಮ ದೇಹವನ್ನು ಹೇಗೆ ಆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಒಂದೊಂದು ಮೂಳೆಗಳು ಮೂವ್ ಆಗಬೇಕು. ಆ ಮೂವ್ ಆಗಬೇಕಾದ್ರೆ ಒಂದಕ್ಕೊಂದು ಜಾಯಿಂಟ್ಸಿಗೆ ಈ ಮೂಳೆಗೂ ಒಂದು ಬಿಗಿತ ಇರಬೇಕು. ಬಿಗಿತ ಅಂತಂದರೆ ಆ ಲಿಗಮೆಂಟ್ಸು ಮತ್ತು ಮಾಂಸಗಳ ಖಂಡಗಳನ್ನು ಆ ಟೆಂಡಾನ್ಸ್ಗಳು ಬಿಗಿಸುತ್ತೆ. ಆ ಸ್ನಾಯುಗಳು ಆ ಬಿಗಿತದಲ್ಲಿ ಒಂದು ಮೂವ್ಮೆಂಟ್ ಆಗಬೇಕು ನೋಡಿ. ಈಗ ಸಾಮಾನ್ಯವಾಗಿ ಒಂದು ಮಿಷನಿಗೆ ಮೂವ್ ಆಗಬೇಕಾದ್ರೆ ಆಯಿಲ್ನ ಎಲ್ಲ ಹಾಕ್ತೀವಿ, ಅಥವಾ ಶಟರ್ಸ್ಗಳನ್ನು ಎತ್ತಬೇಕಾದ್ರೆ ಗ್ರೀಸಿಂಗ್ ಅಂತ ಮಾಡ್ತೀವಿ, ಅಥವಾ ವೆಹಿಕಲ್ಗಳ ಡೋರ್ಗಳು ಕ್ಲೀನಾಗಿ ಮೂವ್ ಆಗಲಿ ಅಂತೇಳಿ ಗ್ರೀಸ್ ಹಚ್ತೀವಿ. ಅದೇ ರೀತಿಯಾಗಿ ಆ ಗ್ರೀಸಿನ ಒಂದು ಅಂಶ, ಈ ತೇವಾಂಶ ಅಂತ ಇರುತ್ತಲ್ಲ, ಡ್ರೈ ಆಗಿಬಿಡುತ್ತೆ. ಅದು ಯಾಕೆ ಅಂತಂದರೆ ಈ ವಾತದಿಂದಾಗಿ. ವಾತ ಏನು ಹಾಗೆ ಮಾಡುತ್ತಾ, ಡ್ರೈ ಆಗೋಷ್ಟು ಮಾಡುತ್ತಾ, ಅದೆಂಗಾಗುತ್ತೆ ಅಂತ ಅನ್ನುವಾಗ ಕೆಲವೊಂದು ಸಂದರ್ಭದಲ್ಲಿ ಈ ದೇಹದಲ್ಲಿ ಆಹಾರದಿಂದ ಆಗಿರ್ಬೋದು, ವಿಹಾರದಿಂದ ಆಗಿರ್ಬೋದು ಉಂಟಾಗಿರ್ತಕ್ಕಂಥ ವಾತ ಹೋಗ್ಬಿಟ್ಟು ಸಂಧಿಗಳಲ್ಲಿ ಕೂತ್ಕೊಳ್ಳುತ್ತೆ, ಜಾಯಿಂಟ್ಸಲ್ಲಿ ಕೂತ್ಕೊಳ್ಳುತ್ತೆ. ಇದನ್ನು ಆಧುನಿಕ ವೈದ್ಯಶಾಸ್ತ್ರವು ಒಪ್ಕೊಳ್ತು. ಕೆಲವೊಂದು ಸರ್ತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು ಇವುಗಳೆಲ್ಲ ಏನಾಗಿರುತ್ತೆ, ಅವು ಹೋಗ್ಬಿಟ್ಟು ಸಂಧಿಗಳಲ್ಲಿ ಇರ್ತಕ್ಕಂಥ ಸ್ನಾಯುಗಳನ್ನು ಆಶ್ರಯ ಪಡಿತವೆ ಅಂತ. ಈ ಆಶ್ರಯ ಪಡೆದಂಥದ್ದು ಏನು ಮಾಡುತ್ತೆ, ಈ ಫ್ಲೂಯಿಡ್ ಇದೀರಲ್ಲ, ಈ ಸೈನೋವಿಯಲ್ ಫ್ಲೂಯಿಡನ್ನು ಏನು ಮಾಡುತ್ತೆ, ಡ್ರೈ ಮಾಡಿಬಿಡುತ್ತೆ. ಆ ಡ್ರೈ ಆಗಿಬಿಡ್ತು ಅಂದ ತಕ್ಷಣ, ನೀವೀಗ ನಾನು ಹೇಳಿದ್ನಲ್ಲ, ಬಾಗಿಲು ಮೂವ್ ಆಗಲಿಕ್ಕೆ, ಕಾರ್ ಡೋರೇ ಜಾಸ್ತಿ ಕ್ಲೀನಾಗಿ ಮೂವ್ ಆಗಲಿಕ್ಕೋಸ್ಕರ ಹಚ್ಚಿರ್ತಕ್ಕಂಥ ಗ್ರೀಸ್ ಡ್ರೈ ಆಗಿ ಹೋಯ್ತು ಅಂತ ಇಟ್ಕೊಳ್ಳಿ, ಸೌಂಡ್ ಬರುತ್ತೆ ಕಟ್ರ ಅಂತಾಳೆ ಅಲ್ವಾ. ಅಥವಾ ಡೋರ್ನೇ ಹಾಕಬೇಕಾದ್ರೂ ಒಂದು ಸೌಂಡ್ ಬರುತ್ತೆ, ಕ್ಲೀನಾಗಿ ಮೂವ್ ಆಗೋದಿಲ್ಲ, ಕಟ ಅನ್ನುತ್ತೆ. ಅದೇ ರೀತಿಯಾಗಿ ಈ ಮೂಳೆಯಲ್ಲೂ ಸಹ ಕ್ಲೀನಾಗಿ ಮೂವ್ ಆಗ್ತಾನೆ ಇರಬೇಕು. ಇದೇ ರೀತಿಯಾಗಿ ನಾವು ನಡಿಬೇಕಾದ್ರೆ, ಕೂತ್ಕೊಳ್ಬೇಕಾದ್ರೆ, ಅಥವಾ ಬೆನ್ನು ಹುರಿಯನ್ನು ನಾವು ನೋಡಿದ್ರೆ ಅವುಗಳು ಸಮೇತ ಒಂದಕ್ಕೊಂದು ಮುಷ್ಟಿ ಥರ ಕೂತ್ಕೊಂಡಿರುತ್ತಲ್ಲ, ಆ ಡಿಸ್ಕ್ಗಳು ಕ್ಲೀನಾಗಿ ಒಂದಕ್ಕೊಂದು ಕುಷನ್ ಎಫೆಕ್ಟ್ಸ್ ಇರಬೇಕು. ಆವಾಗ ಫ್ಲೆಕ್ಸಿಬಲ್ ಇರ್ತದೆ, ಮೂವ್ ಆಗುತ್ತೆ, ಕ್ಲೀನಾಗಿ ನಡೀತಿರುತ್ತೆ. ಇದು ಯಾವಾಗ ವಾತ ಡ್ರೈ ಮಾಡಿಬಿಡುತ್ತೋ
ಆ ಮೂಮೆಂಟ್ ಸ್ನಿಗ್ಧತ್ವ ಕಡಿಮೆ ಆಗಿಬಿಡ್ತು. ಸ್ನಿಗ್ಧತ್ವ ಕಡಿಮೆ ಆಗಿಬಿಡ್ತು ಅಂತಂದರೆ ಕಾಲನ್ನು ಬಿಡಿಸ್ಬೇಕಾದ್ರೆ ಒಂದು ರೀತಿಯಾಗಿ ಎಳೆದು ಬಿಟ್ಟಂಗೆ ನೋವು ಬರೋದು. ಮತ್ತು ಒಂದು ಸ್ವಲ್ಪ ಒಂದು ದೂರ ನಡ್ಕೊಂಡು ಬಂದುಬಿಟ್ವಿ ಅಂದ ತಕ್ಷಣ ಪಟ 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 ನೋವ್ಲಿಕ್ಕೆ ಶುರುವಾಗೋದು, ಉರಿ ಬಂದಂಗೆ ಆಗೋದು. ಅದಲ್ಲದೆ ಕೆಲವೊಂದು ಸಂದರ್ಭದಲ್ಲಿ ಊತ ಬರ್ತಕ್ಕಂಥದ್ದು. ಹೀಗೆಲ್ಲ ಒಂದು ನೋವನ್ನು ಅದು ಹೇಳ್ಕೊಳ್ಳೋಕ್ಕೂ ಆಗದೆ ಅನುಭವಿಸ್ಲಿಕ್ಕೂ ಆಗದೆ ಇರತಕ್ಕಂಥದ್ದು ಈ ಕೀಲು ನೋವುಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಇವತ್ತು ಕಾಣ್ತಾ ಇದ್ದೀವಿ. ಅಲ್ಲ, ಅದಕ್ಕೆ ಏನು ಕಾರಣ? ಅಂದರೆ ಊದ್ಕೊಳ್ಳೋದಕ್ಕಾಗಲಿ, ಅಂದರೆ ಯಾವ ಏಜಲ್ಲಿ ಈ ರೀತಿ ತೊಂದರೆಗಳು ಪ್ರಾರಂಭ ಆಗುತ್ತೆ? ಸಾಮಾನ್ಯ 40 ವರ್ಷದ ಮೇಲೆ. ಅಲ್ಲ, ಆಗಲೇ ಯಾತಕ್ಕೆ? ಆ 40 ವರ್ಷದ ನಂತರ ಏನೆಲ್ಲ ಬದಲಾವಣೆ ಆಗುತ್ತೆ? ಯಾಕೆ ಅಂತಂದರೆ ವಾತ ಪಿತ್ತ ಕಫದ ಕಾಯಿಲೆಗಳು ಅಂತ ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳ್ತೀವಿ. ಕಫದ ಕಾಯಿಲೆಗಳು ಅಂದರೆ ಬಾಲ್ಯಾವಸ್ಥೆಯಲ್ಲಿ 20 ವರ್ಷಗಳವರೆಗೂ ಸಹ ಈ ಕಫಯುಕ್ತವಾಗಿರ್ತಕ್ಕಂಥ ಕಫಜ ರೋಗಗಳು ಬರ್ತಕ್ಕಂಥದ್ದು. 20ರಿಂದ 40 ವರ್ಷಗಳಲ್ಲಿ ಪಿತ್ತಜ ರೋಗಗಳು ಬರ್ತವೆ. 40ರಿಂದ ನಂತರದ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ವಾತಜ ರೋಗಗಳು ಬರ್ತವೆ. ಆದರೆ ಇದು ಇತ್ತೀಚಿನ ದಿನಗಳಲ್ಲಿ 20 ವರ್ಷಕ್ಕೆ ತಗೊಂಡಿದ್ದೀವಿ. ಯಾಕೆಂತಂದರೆ 80 ವರ್ಷನೇ ಸ್ಯಾಚುರೇಟೆಡ್ ಪಾಯಿಂಟ್ ಅಂತ. ಅದಕ್ಕೆ ಆ್ಯಕ್ಚುಲಿ ಮುಂದೆ ಹಿಂದೆ ಇದ್ದಂಥದ್ದು ಏನಂತಂದರೆ 30 ವರ್ಷಕ್ಕೆ ಅಂತಿತ್ತು. ಸುಮಾರು ಒಂದು 60 ವರ್ಷದ ನಂತರ ವಾತರೋಗಗಳು ಬರ್ತಿದ್ವು. ಈಗ 40 ವರ್ಷಕ್ಕೆ ಮುದುಕರಾಗಕ್ಕೆ ಶುರುವಾಗೋದ್ರಿಂದ ಆದಷ್ಟು ಬೇಗ ಈ ವಾತರೋಗಗಳು ಬರಲಿಕ್ಕೆ ಶುರುವಾಗುತ್ತೆ. ದೇಹದಲ್ಲಿ ವಾತ ದೋಷ ಜಾಸ್ತಿ ಆಗೋದ್ರಿಂದ ಈ ಎಲ್ಲ ಜಾಯಿಂಟ್ಸ್ಗಳಲ್ಲೂ ಈ ಥರ ಆಗ್ತಕ್ಕಂಥದ್ದು. ಇನ್ನೊಂದು ಸವಿತದಿಂದಲೂ ಸಹ ಆಗುತ್ತೆ. ಈ ಮೂಳೆ ಸವಿಯೋದು ಅಂತ ಹೇಳ್ತೀವಿ. ಈ ಯಾವ ರೀತಿಯಾಗಿ ಮೇಲ್ಗಡೆ ಒಂದು ಕ್ಯಾಪ್ಸುಲ್ ಥರ ಇರುತ್ತಲ್ಲ, ಆ ಮೂಳೆ ಮೂವ್ ಆಗಲಿಕ್ಕೆ ದೇವರ ಸೃಷ್ಟಿನಲ್ಲಿ ಯಾವ ರೀತಿ ಆಗಿರುತ್ತೋ ಅವುಗಳು ಡ್ರೈ ಆಗೋದ್ರ ಜೊತೆಯಲ್ಲಿ ಸವೆತ ಉಂಟಾಗುತ್ತೆ. ಈ ಸವೆತ ಉಂಟಾಗಲಿಕ್ಕೆ ದೇಹದ ತೂಕವೂ ಸಹ ಒಂದು ಕಾರಣ. ಸಾಮಾನ್ಯವಾಗಿ 45 kg ಇದ್ದಾಗಲೂ ಇದೇ ಜಾಯಿಂಟ್ಸೇ ಹೊತ್ಕೊಂಡು ಓಡಾಡುತ್ತೆ. 65 kgಗೆ ಬಂದಲೂ ಇದೇ ಜಾಯಿಂಟ್ಸೇ ಹೊತ್ಕೊಂಡು ಓಡಾಡಬೇಕು. 100 kgಗೆ ಬಂದರೂ ಸಹ ಈ ಜಾಯಿಂಟ್ಸಲ್ಲೇನು ವ್ಯತ್ಯಾಸ ಆಗೋದಿಲ್ಲ, ದೇಹದಲ್ಲಿ ಮಾತ್ರ ತೂಕ ಜಾಸ್ತಿ ಆಗುತ್ತೆ. ಇದಕ್ಕೆ ಪಾಪ ಅದೇ ಜಾಯಿಂಟ್ಸು ಈ ತೂಕವನ್ನು ಹೊತ್ತು 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 ಸವಿಯಕ್ಕೆ ಶುರುವಾಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಯಾವ ಕಾರಣಕ್ಕೆ ಜಾಯಿಂಟ್ಸ್ ಪೇನ್ ಬರುತ್ತೆ ಅಂತ ತಿಳ್ಕೊಂಡ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.